ಓಕೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಪ್ರಭುಲಿಂಗಯ್ಯ. ಸೊ ನಾನು ಈ ಬೈಟೋರಮಲ್ಲಿ ತುಂಬ ಹ್ಯಾಪಿ ಇದ್ದೀನಿ ವರ್ಕ್ ಮಾಡೋದಕ್ಕೆ. ಸೊ ಇವತ್ತು ನಾನು ಗದಗಲ್ಲಿದ್ದೀನಿ. ಇವತ್ತು ಅದ್ಭುತವಾದ ರಿಸಲ್ಟ್ ತೊಗೊಂಡಂಥ ವ್ಯಕ್ತಿಗಳ ಜೊತೆ ನಾನಿದ್ದೀನಿ. ಸೊ ಮೊದಲಿಗೆ ನಾವು ಅವರ ಪರಿಚಯನ ಮಾಡ್ಕೊಳ್ಳೋಣ, ಮತ್ತು ಅವ್ರಿಗೆ ಯಾವ ಒಂದು ಬೆನಿಫಿಟ್ ಸಿಕ್ಕಿದೆ ಅನ್ನೋದನ್ನು ಕೂಡ ಅವರ ಬಾಯಿಂದ ಕೇಳೋಣ. ಸೊ ಮೊದಲಿಗೆ ನಿಮ್ಮಿಬ್ಬರು ಕೂಡ ಮೇಡಮ್ ಧನ್ಯವಾದಗಳು. ಸೊ ಮೇಡಮ್, ತಮ್ಮ ಹೆಸರು ಮೇಡಮ್? ಸಲ್ಮಾ ಮೇಡಮ್ ತಮ್ಮ ಹೆಸರು? ಬಿಬಿ ಫಾತಿಮಾ ಮೇಡಮ್. ಓಕೆ ಮೇಡಮ್, ಈಗ ನೀವು ಈ ಪ್ರಾಡಕ್ಟನ್ನು ಬಳಸೋಕ್ಕಿಂತ ಮುಂಚೆ ಏನು ಹೆಲ್ತ್ ಪ್ರಾಬ್ಲಮ್ ಇತ್ತು? ಸರ್ ನಮಗೆ ಥೈರಾಯ್ಡ್ ಇತ್ತು ಸರ್. ಓಕೆ, ಥೈರಾಯ್ಡ್ ಇದ್ದಾಗ ಸ್ವಲ್ಪ ಜೋರಾಗಿ ಮಾತಾಡಿ. ಥೈರಾಯ್ಡ್ ಇತ್ತು ಸರ್ ನಮಗೆ. ಇದೆಲ್ಲ ತುಂಬಾ ನೋವಾಗ್ತಾ ಇತ್ತು ಸರ್. ಆ ಥೈರಾಯ್ಡ್ಲಿಂದ ನಂಗೆ ಕೆಲಸ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ ಸರ್. ಅದು ತುಂಬಾ ಆಯಸ ಆಗ್ತಾ ಇತ್ತು ರೀ. ಈ ಮೇಡಮ್ ಅವರು ನಮಗೆ ಪರಿಚಯ ಆದ್ರೆ ಸರ್. ಫಾತಿಮಾ ಮೇಡಮ್ ನಮಗೆ ಪ್ರಾಡಕ್ಟ್ ಸಿಕ್ತು. ಅದು ಬಳಸ್ತಾ ಇದ್ದವರಿಂದ ನಾವು ಹೋಗಿ ಮತ್ತೆ ಡಾಕ್ಟರ್ ಕಡೆ ಹೋಗಿ ಟೆಸ್ಟ್ ಮಾಡಿಸಿದಾಗ, ಇಲ್ಲಮ್ಮ ನಿಮ್ಗೆ ಇವಾಗ ಥೈರಾಯ್ಡ್ ಕಡಿಮೆ ಆಗಿದೆ, ಈ ಗುಳಿಗೆ ಏನು ನಿಮ್ಗೆ ಅವಶ್ಯಕತೆ ಇಲ್ಲ, ಈಗ ಇದೆಲ್ಲ ಫುಲ್ ಇಲ್ಲೆಲ್ಲ ಗುಳ್ಳೆ ಎದ್ದು ತುಂಬಾ ನೋವಾಗ್ತಾ ಇತ್ತು ಸರ್. ನೀರು ನುಂಗೋಕೆ ಸತ್ತೆ ನಂಗೆ ಭಾಳ ಕಷ್ಟ ಆಗ್ತಿತ್ತು ಸರ್. ಇವಾಗ ಹಂಗೇನು ಪ್ರಾಬ್ಲಮ್ ಇಲ್ರಿ ಸರ್. ತುಂಬಾ ಆರಾಮಾಗಿದೆ ಸರ್. ಎಲ್ಲ ಸಾಲ್ವ್ ಆಗಿದೆ ಸರ್. ಮತ್ತು ನನ್ನ ಮಗಂದು ಒಂದು ಪ್ರಾಬ್ಲಮ್ ಇತ್ತು ಸರ್. ಅವನಿಗೆ ಹಾರ್ಟಲ್ಲಿ ಹೋಲಿತ್ತು ಸರ್. ಅದು ಹೋಲಿದ್ದಾಗ ರಾತ್ರಿ ಎಲ್ಲ ನಿದ್ದೆನೇ ಮಾಡ್ತಾ ಇದ್ದಿಲ್ಲ ಸರ್. ತುಂಬಾನೇ ಕಾಡಿಸ್ತಾ ಇದ್ದ. ಈ ಕಡೆ ಮಲಗಿಸಿದ್ರೆ ಆ ಕಡೆ ಹೋಗೋದು. ಈಗ 6 ವರ್ಷದ ಇದ್ದಾನೆ ಸರ್. ವಯಸ್ಸು 6 ವರ್ಷ ಸರ್. ಅವನಿಗೆ ತುಂಬಾನೇ ರಾತ್ರಿ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು ಸರ್. ಅವನಿಗೆ ನಿದ್ದೆ ಚೆನ್ನಾಗಿ ಆಗ್ತಾ ಇರ್ಲಿಲ್ಲ. ನಮ್ಮ ಅಪ್ಪಾಜಿ ಎಲ್ಲ ಎಣ್ಣೆ ಹಚ್ಚಿ ಮಸಾಜ್ ಎಲ್ಲ ಕಾಲಿಗೆ ಮಸಾಜ್ ಮಾಡಿದಾಗ 2 ತಾಸು ಮಲಗ್ತಾ ಇದ್ದ ಸರ್ ಅಷ್ಟೇ ಅವ. ಮತ್ತೆ 2 ತಾಸು ಆದ್ಮೇಲೆ ಮತ್ತೆ ಎಚ್ಚರ ಆಗೋದು ಅವನಿಗೆ. ಇಲ್ಲ ಮತ್ತೆ ಅಷ್ಟೇ ಕಾಡಿಸೋದು, ನಿದ್ದೆನೇ ಮಾಡ್ತಾ ಇದ್ರು ಸರ್. ಇದು ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರಿಂದ ಅವ ನೀರು ಈ ಬಾಟಲ್ ಇದ್ರ ಈ ಬೆಲ್ಟ್ ಹಾಕಿ ನಾವು ನೀರು ಕುಡಿಸ್ತಾ ಇದ್ವಿ ಸರ್. ಅವನಿಗೆ ಈಗ ನೀರು ಕುಡಿತಾ ಇದ್ದಾನೆ ಸರ್. ಮತ್ತೆ ಆ ಬೆಡ್ ಮೇಲೆ ಅವ್ನು ಮಲಗಿಸ್ತಾ ಇದ್ವಿ ಸರ್. ಈಗ ನಾವಾಗೆ ಅವ್ನಿಗೆ ಬೆಳಗ್ಗೆ ಎಬ್ಬಿಸ್ಬೇಕು ಸರ್. ಅಷ್ಟು ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ ಸರ್. ಈಗ ರಾತ್ರಿ ಒಟ್ಟ ನಮ್ಗೆ ಡಿಸ್ಟರ್ಬ್ ಮಾಡಂಗಿಲ್ಲ ಸರ್. ಅವನಿಗೂ ನಿದ್ದೆ ಚೆನ್ನಾಗಿ ಆಗ್ತಾ ಇದೆ, ನಮಗೂ ನಮ್ದು ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಂತ ನಮ್ಗೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್. ತುಂಬಾ ಥ್ಯಾಂಕ್ಸ್ ಅಂತ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಓಕೆ, ಈಗ ಹಿಂದಿರೋ ಸಮಸ್ಯೆಗಳು ಯಾವ ಇಲ್ಲ ಸರ್. ನಂಗೂ ಇದೆಲ್ಲ ಫುಲ್ ನೋವಾಗ್ತಾ ಇದೆ ಸರ್. ಏನಾದ್ರು ಒಂದು ಕೆಲಸ ಮಾಡಿದ್ರೆ ಸಾಕು, ಬಟ್ಟೆ ಹೋಗಿದ್ರೆ ಸಾಕು, ಇದೆಲ್ಲ ಫುಲ್ ಪೇನ್ ಸರ್. ಜುಮ್ ಹಿಡಿತಾ ಇತ್ತು ಸರ್. ಇವಾಗ ಏನು ಪ್ರಾಬ್ಲಮ್ ಇದೆ ಸರ್. ಇಲ್ಲ ಭಾಳ ಬೆಟರ್ ಅನ್ನಿಸ್ತಾ ಇದೆ ಸರ್. ಈಗ ಬಹಳಷ್ಟು ಜನ ಮೇಡಮ್ ಈ ಥರ ಸಮಸ್ಯೆಗಳು ಹೊರಗಡೆ ಇದ್ದಾರೆ. ಥೈರಾಯ್ಡ್ ಆಗಿರ್ಬೋದು, ಬೇರೆ ಎಲ್ಲ ಏನೇನೋ ಸಮಸ್ಯೆ ಅನುಭವಿಸಿದ್ದಾರೆ. ಅಂತ ಜನರಿಗೆ ನೀವು, ಹೊಸ ಜನರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬಾ ಒಳ್ಳೇದಿದೆ ಸರ್. ಇದು ತಗೊಂಡ್ರೆ ಎಲ್ಲರಿಗೂ ಚಲೋ ಆಗುತ್ತೆ. ಆರೋಗ್ಯ ನಮಗೂ ಒಳಗೊಂದು ಆರೋಗ್ಯ ಅನ್ನೋದೊಂದು ಇದಾಗುತ್ತೆ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ ಸರ್. ತಗೋರಿ, ಯೂಸ್ ಮಾಡ್ರಿ, ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಯಾಕಂತಂದರೆ ನೋಡಿ, ಇವತ್ತು ಸುಮಾರು ಜನ ಇವತ್ತು ಈ ಪ್ರಾಡಕ್ಟನ್ನ ಬಳಸ್ತಾ ಇದ್ದಾರೆ. ನಾವು ಬಳಸ್ಬೇಕಾದಾಗ ಅವ್ರಿಗೆ ಒಂದು ಹೇಳ್ತೀವಿ, ಏನಪ್ಪ ಅಂದರೆ ಇದು ಒಂದು ಕಿಟ್ ನಮ್ಮ ಮನೆಯಲ್ಲಿ ತಂದು ಡಾಕ್ಟರ್ ಅಂತೆ. ಈಗ ಒಂದು ಕಿಟ್ ಏನಾಗಿದೆ ಅಂದರೆ, ಒಂದು ಕಿಟ್ಟು ಮನೇಲಿರೋದ್ರಿಂದ ತಾಯಿಗೂ ಆರಾಮಾಗಿದೆ ಮತ್ತು ಮಗನಿಗೂ ಆರಾಮಾಗಿದೆ. ಅಂದರೆ ಇವತ್ತು ಡಬಲ್ ಬೆನಿಫಿಟ್ಟು, ಆಮೇಲೆ ಎಂಟೈರ್ ಕುಟುಂಬಕ್ಕೂ ಬೆನಿಫಿಟ್ಟು. ಸೊ ಹಾಗಾಗಿ ಇವತ್ತು ಆರೋಗ್ಯ ಎಲ್ಲಿ ಇಲ್ಲ, ನಮ್ಮ ಕೈಯಲ್ಲಿದೆ. ಒಂದು ರೈಟ್ ಡಿಸಿಷನ್ ತೊಗೊಂಡು ಅದನ್ನು ಸರಿಯಾದ ಪದ್ಧತಿ ಪ್ರಕಾರ ನಾವು ಬಳಸಿದ್ದೆ ಆದಲ್ಲಿ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ. ಸಾಕಷ್ಟು ಜನಕ್ಕೆ ಮೇಡಮ್ ನೀವು ಕೂಡ ಆರೋಗ್ಯ ದೃಷ್ಟಿಯಿಂದ ಸಹಾಯ ಮಾಡಿ, ಅವರ ಆಶೀರ್ವಾದನೂ ನಿಮಗೆ ಸಿಗಲಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಇನ್ನೂ ನಿಮ್ಗೆ ಆರೋಗ್ಯದಿಂದ ಒಳ್ಳೆಯದಾಗಲಿ. ಥ್ಯಾಂಕ್ ಯು.